ಅವರು ಯಾರೋ ವಾಸ್ತು ನೋಡು ಬೇಕು ಹಾಕಿ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರ್ಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಬಂದ್ಬಿಟ್ಟು ಫಸ್ಟಲ್ಲೇ ನಾನು ಬಸ್ ಸಾಂಬಾರು ಹೇಗೆ ಮಾಡೋದು ಏನು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಒಂದು ಬಸ್ ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಮೊದಲು ಒಂದು ಬಾಣಲೆ ತಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಒಂದು ಸ್ಪೂನು ನಾವು ಜೀರಿಗೆ ಹಾಕ್ಕೊಂಡು, ಒಂದು ಸ್ಪೂನ್ ಮೆಂತ್ಯ ಮತ್ತು ಒಂದು ಸ್ಪೂನು ಅರ್ಧ ಸ್ಪೂನು ಮೆಣಸು ಮತ್ತು ಇನ್ನೊಂದು ಸ್ಪೂನಷ್ಟು ಸಾಸಿವೆ ಕಾಳನ್ನ ಹಾಕ್ಕೋಬೇಕು. ಮತ್ತು ಮೊದಲೇ ನಾವು ಸುಲಿದು ಇಟ್ಕೊಂಡಿದ್ದಂಥ ಇವೆಲ್ಲನೂ ಚಿಟಪಟ ಅಂತ ಸೌಂಡ್ ಬಂದ ಮೇಲೆ ನಾವು ಮೊದಲೇ ಸುಲಿದು ಇಟ್ಕೊಂಡಿದ್ದಂಥ ಬೆಳ್ಳುಳ್ಳಿ ನಾನು ಸೇರಿಸ್ಕೋಬೇಕು. ನೋಡಿ ಇವಾಗ ಏನೆಲ್ಲ ಹಾಕಿದ್ದೀನಿ ಅಂತ ತೋರಿಸ್ತೀನಿ. ಬೆಳ್ಳುಳ್ಳಿನೂ ಬೆಳ್ಳುಳ್ಳಿನೂ ಹಾಕಿದ ಮೇಲೆ ಅದು ಕಲರ್ ಬಂದಮೇಲೆ ಈರುಳ್ಳಿನೂ ಹಾಕ್ಕೋಬೇಕು ಮತ್ತು ಒಂದು 3-4 ಟೊಮೊಟೊನೂ ಹಾಕ್ಕೋಬೇಕು. ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಅಂದರೆ ಪ್ಲೈನಾಗೂ ಮಾಡ್ಬೋದು, ಹಾಗೆಯೇ ಹಸಿದಾಗಿಯೇ ಎಲ್ಲನೂ ರುಬ್ಬಿಕೊಂಡು ಮಾಡ್ಕೋಬೋದು. ಆದರೆ ಈ ಥರ ಮಾಡಿದ್ರೆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಅದೊಂಥರ ಡಿಫ್ರೆಂಟ್ ಟೇಸ್ಟು, ಇದೊಂಥರ ಡಿಫ್ರೆಂಟ್ ಟೇಸ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಎಲ್ಲರೂ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮವರಂತೂ ಈ ಸಾಂಬಾರನ್ನ ಇವತ್ತು ಮಾಡಿದ್ದೆ ಅಂತಿದ್ದನ್ನ 3 ದಿನ ಅದನ್ನೇ ಇಟ್ಕೊಂಡು ತಿಂದರು. ಚೆನ್ನಾಗಿರುತ್ತೆ ಬಸ್ ಸಾಂಬಾರು. ಅದು ಬೇರೆ ಅದರಲ್ಲೂ ಈ ಸೊಪ್ಪಿನ ಬಸ್ ಸಾಂಬಾರು ಅಂದರೆ ಇನ್ನೂ ಸೂಪರಾಗಿರುತ್ತೆ. ನನಗಂತೂ ಸೊಪ್ಪಿನ ಬಸ್ ಸಾಂಬಾರು ಅಂದರೆ ಇಷ್ಟನೇ. ಇವತ್ತು ಬಂದ್ಬಿಟ್ಟು ಸೊಪ್ಪು ಮತ್ತು ಅಲಸಂದೆ ಕಾಳು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೆ. ಅದನ್ನು ಬೇಯೋಕ್ಕೆ ಅಂತ ಇಟ್ಬಿಟ್ಟು ಕೆಳಗಡೆಗೆ ಹೋಗಿ ಕಸ ಎಲ್ಲನೂ ಗುಡಿಸಿ ಎಲ್ಲನೂ ಕ್ಲೀನ್ ಮಾಡಿ ಮತ್ತೆ ಇಲ್ಲಿ ಒಗ್ಗರಣೆಯನ್ನು ಹಾಕ್ಕೊತಾ ಇದ್ದೀನಿ. ಈ ಥರ ಅದನ್ನು ಎಲ್ಲನೂ ಈ ಥರ ಒಗ್ಗರಣೆ ಹಾಕ್ಕೊಂಡಿದ್ದಾದಮೇಲೆ ಅದನ್ನು ಚೆನ್ನಾಗಿ ರುಬ್ಕೋಬೇಕಾಗತ್ತೆ. ಇನ್ನು ಇಲ್ಲಿ ಹಾಲು ಸ್ವಲ್ಪ ಕಾಯಿಸ್ಕೊತಾ ಇದ್ದೀನಿ. ಅಂದರೆ ನಾನು ಒಂದೇ ಇದರಲ್ಲಿ ಇಟ್ಟಿರ್ತೀನಲ್ವ, ಚೆನ್ನಾಗಿ ಕುದಿಯೋ ಥರ ಕಾಯಿಸ್ತೀನಿ. ಯಾಕಂದರೆ ಕೆನೆ ಬರುತ್ತೆ ಚೆನ್ನಾಗಿ, ಅದಕ್ಕೋಸ್ಕರನೇ ಆ ಥರ ಇದೆ ಪಾತ್ರೆ ಎಲ್ಲನೂ. ನೈಟಲ್ಲೇ ಕಾಯಿಸಿ ಇಡ್ತೀನಲ್ವ, ಮತ್ತು ಅದನ್ನು ಬೆಳಗ್ಗೆ ಎಲ್ಲನೂ ಕಾಯಿಸ್ತಾನೆ ಇರ್ತೀನಿ. ಅದಕ್ಕೆ ಚೆನ್ನಾಗಿ ಕೆನೆ ಅನ್ನೋದು ಕಟ್ಕೊಳ್ಳುತ್ತೆ. ನೋಡಿ ಇಲ್ಲಿ ಮಸಾಲೆಗೆಲ್ಲ ರೆಡಿ ಆಯಿತು. ಮತ್ತು ಅಲ್ಲಿ ಬಂದುಬಿಟ್ಟು ಅವ್ರು ಯಾರೋ ವಾಸ್ತು ನೋಡೋಕ್ಕೆ ಅಂತೇಳಿ ಬಂದಿದ್ದರು. ಅವ್ರಿಗೆ ಅಂತೇಳ್ಬಿಟ್ಟು ಒಂದು ಲೋಟ ಹಾಲನ್ನ ಕಾಯಿಸಿ ಅವ್ರಿಗೆ ಕೊಟ್ಬಿಟ್ಟೆ. ಕೊಡ್ತೀನಿ, ಇನ್ನು ಅಲ್ಲೇ ಇಟ್ಟಿದ್ದೀನಿ. ಹೋಗಿ ಕೊಟ್ಟ ಮೇಲೆ ನೋಡಿ ಇಲ್ಲಿ ಬಂದ್ಬಿಟ್ಟು ನಾವು ಬೇಯಿಸಿ ಇಟ್ಕೊಂಡಿದ್ದಂಥ ಅಲಸಂದೆ ಮತ್ತು ಸೊಪ್ಪು ಹಾಕಿದ್ದೀನಿ. ಹಾಗೆ ಕಡಲೆಪಪ್ಪು, ಸ್ವಲ್ಪ ಅರಿಶಿನ ಪುಡಿ, ತರಕಾರಿ ಸಾಂಬಾರು ಪೌಡರು ಮತ್ತು ಹುಣಸೆ ಹಣ್ಣು, ಮತ್ತು ನಾವು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಇವೆಲ್ಲನೂ ಈ ಥರ ರುಬ್ಕೋಬೇಕು. ಅದಕ್ಕೆ ಸ್ವಲ್ಪ ನಾವು ಕೊಬ್ಬರಿನೂ ಹಾಕ್ಕೊಂಡು ರುಬ್ಕೊಂಡ್ರೆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಹಾಗೆ ನಾವು ಬೇಯಿಸ್ಕೊಂಡು ಇಟ್ಕೊಂಡಿರೋಂಥದ್ದು ನಾವು ಏನಕ್ಕೆ ಸಾಂಬಾರು ಮಾಡ್ತೀವಿ ಅಂದರೆ ಬಸ್ ಸಾಂಬಾರು ಮಾಡ್ತೀವಿ ಅದನ್ನೇ ಹಾಕ್ಕೋಬೇಕು. ಪಲ್ಯ ಮಾಡ್ತೀವಲ್ಲ ಅದನ್ನೇ, ಅವಾಗಲೇ ಟೇಸ್ಟ್ ಚೆನ್ನಾಗಿರೋದು. ಅದೆಲ್ಲ ಆ ಥರ ರುಬ್ಕೊಂಡಿದ್ದಾದಮೇಲೆ ಇವಾಗ ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ. ನೀವು ಯಾವುದರಲ್ಲಿ ಸಾಂಬಾರನ್ನ ಕಾಯಿಸ್ಕೊತೀರೋ ಅದು ಈಗ ಪಾತ್ರೆ ಅನ್ನೋದು ಇಟ್ಕೊಂಡು ಅದಕ್ಕೆ ಆಯಿಲ್ನ ಹಾಕ್ಕೊಂಡು ಹಾಗೆ ಅರ್ಧ ಸ್ಪೂನ್ ಸಾಸಿವೆ ಹಾಕಿ ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿ ಅದನ್ನು ಸಾಸಿವೆ ಚಿಟಪಟ ಅಂತ ಸೌಂಡ್ ಬಂದಮೇಲೆ ನಾವು ಈರುಳ್ಳಿನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈರುಳ್ಳಿನೂ ಅಷ್ಟೇ ಸ್ವಲ್ಪ ಕಲರು ಚೇಂಜ್ ಆದಮೇಲೆ ಕರಿಬೇವನ್ನ ಹಾಕ್ಕೊಂಡು ನಾವು ನೀರನ್ನ ಇದನ್ನು ಸೊಪ್ಪು ಎಲ್ಲ ಬೇಯಿಸಿರ್ತೀವಲ್ಲ, ಆ ನೀರನ್ನ ವೇಸ್ಟ್ ಮಾಡೋದಿಲ್ಲ. ಅಂದರೆ ಕೆಲವರಿಗೆ ಅಂದರೆ ನಮ್ಮ ಕಡೆ ಎಲ್ಲರೂ ಮಾಡ್ತೀವಿ ಈ ಕಡೆ. ಇನ್ನು ಕೆಲವು ಎಲ್ಲನೂ ಈ ಥರ ಹೇಳ್ತಾರೆ, ಈ ಥರ ನೀರಿನಲ್ಲಿನೇ ಅವ್ರು ಸಾಂಬಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೆಲವೊಂದು ವೀಡಿಯೋಗಳಲ್ಲಿ ನೋಡಿದೆ. ಅದಕ್ಕೋಸ್ಕರ ನೋಡಿ ಈ ಥರ ಅದೇ ಸಾಂಬಾರ್ಗೆ ಅದೇ ನೀರಿಗೆ ಮಸಾಲೆ ಎಲ್ಲನೂ ಕಲಿಸ್ಕೊಂಡು ಹಾಕ್ಕೊಂಡು ಮತ್ತು ನಮಗೆ ಇನ್ನೂ ನೀರು ಏನಾದರೂ ಬೇಕಿದ್ದರೆ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಆ ಥರ ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಒಬ್ಬೊಬ್ರಿಗೆ ತೆಳು ಇರಬೇಕು, ಒಬ್ಬೊಬ್ರಿಗೆ ಗಟ್ಟಿ ಇರಬೇಕು ಸಾಂಬಾರು. ಅದಕ್ಕೋಸ್ಕರನೇ ನಾನು ಇಷ್ಟೆಲ್ಲ ಐಟಮ್ಸ್ನ ಹಾಕಿ ಮಾಡ್ಕೊಳ್ಳೋ ಅಂಥದ್ದು ಚೆನ್ನಾಗಿರುತ್ತೆ. ಹೇಳ್ದಲ್ವ, ನಮ್ಮವರು 3 ದಿನ ಇಟ್ಕೊಂಡು ಅದನ್ನೇ ತಿಂದರು.
ಈ ಥರ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಕುದಿಸ್ಕೋಬೇಕು. ನನಗೂ ಅಷ್ಟೇ ತುಂಬಾ ಇಷ್ಟ ಆಯಿತು. ತಿಂದೆ ಎದ್ದೊಳಗಡೆ ಊಟನ ತಿಂತಾಯಿದ್ದೆ. ಚೆನ್ನಾಗಿತ್ತು. ಅದೇ ಸೊಪ್ಪಿನ ಬಸ್ಸಾಂಬಾರು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಬಸ್ಸಾಂಬಾರಿಗಿಂತೂ ಎಲ್ಲನೂ ಚೆನ್ನಾಗಿರ್ತವೆ. ನೋಡಿ, ಕುದಿಯೋ ನೀರಿನಲ್ಲೇ ಡಿಫ್ರೆನ್ಸ್ ಥರ ಇರುತ್ತಲ್ವ ಬಸ್ಸಾಂಬಾರು. ಬೇರೆ ಬೇರೆ ತರಕಾರಿಗಳು ಹಾಕಿ ಎಲ್ಲನೂ ಮಾಡ್ತೀವಲ್ಲ ಅದು. ಮಿಕ್ಸಿ ಎಲ್ಲನೂ ತೊಳೆದು ಅದರಲ್ಲೂ ಇರೋದು ಮಸಾಲೆ ಎಲ್ಲನೂ ಹಾಕಿ ಇನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಕೆಲವರೆಲ್ಲ ಒಂದು ಉಕ್ಕು ಬರೋಷ್ಟರೊಳಗೆ ಆಫ್ ಮಾಡ್ತಾರೆ. ನನಗೆ ಸ್ವಲ್ಪ ಕುದಿಬೇಕು ಸಾಂಬಾರು ಅನ್ನೋದು. ಮೊದಲೇ ಒಗ್ಗರಣೆ ಹಾಕ್ಕೊಂಬಿಟ್ರೆ ಒಂಥರ ಟೇಸ್ಟ್ ಇರುತ್ತೆ. ಇನ್ನು ನಮ್ಮ ಮನೆಯಲ್ಲಂದ್ರೂ ನಮ್ಮಮ್ಮ ಹೇಗೆ ಮಾಡ್ತಾಯಿದ್ಲು ಗೊತ್ತಾ, ಇನ್ನೇನು ಸ್ವಲ್ಪ ಹೊತ್ತಿಗೆ ಇಳಿಸೋ ಟೈಮಲ್ಲಿ ಒಗ್ಗರಣೆ ಹಾಕ್ತಾಯಿದ್ದಿದ್ದು ಎಲ್ಲ ಸಾಂಬಾರುಗಳಿಗೂ. ಅದೇನು ಅಂದರೆ ನಾನು ಹಾಗೆ ಮಾಡ್ತಾಯಿದ್ದೆ. ಒಂದ್ಸಲ ಈ ಥರ ಹಾಕಿ ಮಾಡಿದ್ರೆ ಮೊದಲೇ ಒಗ್ಗರಣೆ ಹಾಕ್ಬಿಟ್ಟು ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದಂಥದ್ದು. ಯಾವುದೇ ಸಾಂಬಾರಾಗಲಿ ಅದೊಂಥರ ಟೇಸ್ಟ್ ಇರುತ್ತೆ, ಇದೊಂಥರ ಟೇಸ್ಟ್ ಇರುತ್ತೆ. ಅದಕ್ಕೆ ಹೀಗೇನೆ ರೂಢಿ ಮಾಡ್ಕೊಂಬಿಟ್ಟಿದ್ದೀನಿ. ಸಾಂಬಾರಿಗೆ ಆ ಥರ ಕುಕ್ಕರಲ್ಲಿಟ್ಟರು ಅಷ್ಟೇ ಮೊದಲೇ ಒಗ್ಗರಣೆ ಹಾಕ್ಕೊಂಬಿಟ್ಟು ನಾವು ಮತ್ತೆ ಮಸಾಲೆ ಎಲ್ಲ ಹಾಕಿ ಸಾಂಬಾರು ಮಾಡಿದ್ರೆ ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ. ಆ ಥರ. ಇನ್ನೊಂದು ಕಡೆ ಅದೇ ಮೊದಲೇ ರೈಸ್ ಮಾಡಿದ್ದೆ, ಅಂದರೆ ಎಗ್ ರೈಸ್ ಥರ ಮಾಡಿದ್ದೆ. ಮೊಟ್ಟೆನೇ ಅಲ್ವಾ, ಇನ್ನು ಅವ್ರು ಯಾರೋ ವಾಸ್ತು ನೋಡೋಕ್ಕೆ ಅಂತೇಳಿ ಬಂದಿದ್ದರು. ಇನ್ನು ಅದು ಯಾಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅಂದರೆ ಆ ಎಗ್ ರೈಸನ್ನು ನಮ್ಮ ಮಕ್ಕಳಿಗೆ ಮಾಡಿ ಕೊಟ್ಟಿದ್ದಂಥದ್ದು. ನಾನೇನು ತಿನ್ನೋಕ್ಕೆ ಆ ಥರ ಏನೂ ಹೋಗಲಿಲ್ಲ. ಇವತ್ತು ಬಂದ್ಬಿಟ್ಟು ಬುಧವಾರ ಗುರುವಾರ ಇರುತ್ತೆ. ವಿಡಿಯೋದಲ್ಲಿ ಹೇಳ್ತೀನಿ, ಹಾಗೆ ನೋಡ್ತಾಯಿರಿ. ಆ ವಾರ ಆಗಿರುತ್ತೆ, ಅದಕ್ಕೋಸ್ಕರ ಮಕ್ಕಳಿಗೆ ಮಾತ್ರನೇ ಮಾಡಿ ಕೊಟ್ಟಿದ್ದಿದ್ದು. ಗುರುವಾರ ಆಗಿರುತ್ತೆ ಅವತ್ತು. ಅದಕ್ಕೆ ಇನ್ನು ಸರಿ ಅಂತ ಹೇಳ್ಬಿಟ್ಟು ಒಂದು ಗ್ಲಾಸು ರೈಸ್ಗೂ ಇಟ್ಟೆ. ಇನ್ನೇನು ಅವರೂ ತಿನ್ನೋ ಥರ ಇದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನು ಮುದ್ದೆ ಆಲ್ರೆಡಿ ಮಾಡಿ ಇಟ್ಟಿದ್ದೆ ಅಲ್ವ, ಅದಕ್ಕೇ ಸ್ವಲ್ಪ ರೈಸ್ ಮಾಡಿದ್ರೆ ಆಯಿತು ಅಂತೇಳಿ ಮಾಡಿದ್ದೀನಿ. ಇನ್ನು ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟು ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. ಪಲ್ಯಕ್ಕೆ ಒಗ್ಗರಣೆನೂ ಅಷ್ಟೇ ನಾರ್ಮಲಾಗಿ ಒಂದು ಬಾಣಲೆಯಲ್ಲಿ ಆಯಿಲ್ನ ಹಾಕ್ಕೊಂಬಿಟ್ಟು ಮತ್ತು ಒಣಮೆಣ್ಸಿನ್ಕಾಯಿ, ಸಾಸಿವೆ ಹಾಕಿ ಅದೆಲ್ಲ ಸಿಡ್ದಿದ್ದಾದಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಮತ್ತು ಕರಿಬೇವು ಹಾಕ್ಬೋದು. ಇನ್ನು ಅದಕ್ಕೆ ಬೇಕಾದರೆ ನಾವು ಪುಡಿಗಳೆಲ್ಲನೂ ಬೇರೆ ಬೇರೆ ಎಲ್ಲ ಹಾಕ್ಕೋಬೋದು, ಅದೇನಿಲ್ಲ. ಇಲ್ಲಾಂದರೆ ಹಾಗೇನು ಪ್ಲೈನಾಗೂ ಹಾಕ್ಕೋಬೋದು. ಬೆಳ್ಳುಳ್ಳಿನೂ ಜಜ್ಜಿ ಹಾಕ್ಕೋಬೋದು. ಒಂದೊಂದು ಥರ ಒಂದೊಂದು ಟೇಸ್ಟು ಬರ್ತವೆ. ಆ ಥರ ನೋಡಿ, ಒಂದು ಕಡೆ ಸಾಂಬಾರು ಅನ್ನೋದು ಕುದೀತಾ ಇದೆ. ಇದು ಬಂದ್ಬಿಟ್ಟು ಈ ಥರ ಚೆನ್ನಾಗಿ ಕುದಿಸಿದ್ರೆ ನಮಗೆ ಟೇಸ್ಟ್ ಅನ್ನೋದು ಬರುತ್ತೆ. ಪದೇ ಹೇಳ್ತಾ ಇದ್ದೀನಿ, ಒಂದ್ಸಲ ಕುದಿಸಿ ನೋಡಿ. ಇನ್ನು ಇಲ್ಲಿ ಪಲ್ಯಕ್ಕೆ ಅಂತ ಹೇಳಿಬಿಟ್ಟು ಒಗ್ಗರಣೆನ ಹಾಕ್ಕೊತಾ ಇದ್ದೀನಿ. ಇನ್ನು ಸಾಂಬಾರಿಗೆ ಫೈನಲಲ್ಲಿ ಕೊತ್ತಂಬರಿ ಹಾಕಿ ಸ್ಟವ್ನ ಆಫ್ ಮಾಡಿದ್ರೆ ನಮಗೆ ಸಾಂಬಾರು ರೆಡಿ ಆಗುತ್ತೆ. ಈ ಕಡೆ ಪಲ್ಯಕ್ಕೆ ಒಗ್ಗರಣೆಗೆ ಅಂತೇಳಿ ಈ ಥರ ಇಟ್ಟಿದ್ದೀನಿ. ಇದು ಅಷ್ಟೇ, ನಮಗೆ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬಂದ್ರೇ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಸಾಸಿವೆನೂ ಅಷ್ಟೇ ಚಿಟಪಟ ಅಂತ ಸಿಡಿದಿದ್ದಾಗೆ ಮತ್ತು ಈರುಳ್ಳಿ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ. ಅದು ಅಷ್ಟೇ ಬಾಯಿ ಸಿಗ್ತಾಯಿದ್ರೆ ಪಲ್ಯ ತಿನ್ನೋವಾಗ ಅದೊಂಥರ ಟೇಸ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಇನ್ನು ಇವಾಗ ಈ ಥರ ಎಲ್ಲನೂ ಕಲರೆಲ್ಲ ಚೇಂಜ್ ಆಗಿದ್ದಾದಮೇಲೆ ನಾವು ಮೊದಲೇ ಬೇಯಿಸಿ ಇಟ್ಕೊಂಡಿದ್ವಲ್ಲ ಸೊಪ್ಪು, ಅಲಸಂದೆ ಕಾಳು, ಅದನ್ನು ಸೇರಿಸ್ಕೋಬೇಕು. ಇನ್ನು ನಾನು ಸಾಂಬಾರಿಗೆ ಅಂತ ಕೊತ್ತಂಬರಿ ಕಟ್ ಮಾಡಿದೆಲ್ಲ ಹಾಗೆ ಮೊದಲೇ ಪಲ್ಯಕ್ಕೂ ಹಾಕ್ಬಿಟ್ಟೆ. ನೋಡಿ, ಈ ಕಡೆ ಇದು ಫ್ರೈ ಆಗ್ತಾ ಇದೆ. ಈ ಥರ ನೋಡಿ, ಮಕ್ಕಳೆಲ್ಲ ಸೌಂಡು ಯಾವ ಥರ ಕೇಳಿಸ್ತಾ ಇದೆಯೋ ಏನೋ, ನೀವು ಡಿಸ್ಟರ್ಬೆನ್ಸ್ ಏನಾದರೂ ಆದರೆ ಸಾರಿ. ಮತ್ತು ಈ ಥರ ನೋಡಿ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಇವಾಗ ನಾವು ಕುದಿಸಿ ಇಟ್ಕೊಂಡಿದ್ದಂಥ ಸೊಪ್ಪು ಇದನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋಬೇಕು. ಇದೇ ಥರನೇ ಯಾವುದೇ ತರಕಾರಿನಲ್ಲೂ ನಾವು ಬಸ್ಸಾಂಬಾರು ಮಾಡ್ಬೋದು. ಬೇರೆ ಬೇರೆ ತರಕಾರಿಗಳಲ್ಲಿ ಎಲ್ಲನೂ ಚೆನ್ನಾಗಿರುತ್ತೆ ಅಂತ ಒಂದ್ಸಲ ನೀವು ಟ್ರೈ ಮಾಡಿ. ನೋಡಿ, ಈ ಥರ ಹಾಕ್ಬಿಟ್ಟು ಎಲ್ಲನೂ ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ತಿರುಗಿಸಿದ್ರೆ ನಮಗೆ ಪಲ್ಯನೂ ರೆಡಿ, ಸಾಂಬಾರು ರೆಡಿ, ಮುದ್ದೆನೂ ಆಲ್ರೆಡಿ ತೊಳಸಿ ಇಟ್ಬಿಟ್ಟಿದ್ದೀನಿ. ಈ ಕಡೆ ಒಂದು ಕಡೆ ಇದು ರೈಸ್ಗೂ ಇಟ್ಟಿದ್ದೀನಲ್ಲ, ಅದೆಲ್ಲ ಆಗೋಗುತ್ತೆ. ಇನ್ನು ಅವ್ರಿಗೆ ಬಡಿಸೋದು ಅಷ್ಟೇ ಇರೋದು. ಇನ್ನು ಹಾಗೆ ಅವರಿಬ್ರಿಗೂ ಬಡಿಸಿಬಿಟ್ಟು ಅವರೂ ತಿಂದು ಹೋದರು. ಇನ್ನು ನನಗೆ ಆಸ್ ಯೂಶುವಲ್ಲು ಇರುತ್ತಲ್ವ, ನಾನು ಸ್ವಲ್ಪ ಈ ಪಲ್ಯಕ್ಕೇ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ತಿಂತೀನಿ. ನಾನು ಯಾವುದೇ ಪಲ್ಯ ಮಾಡಿದ್ರೂ ಬಸ್ಸಾಂಬಾರು ಮಾಡಿದಾಗ ಅದ್ರ ಮೇಲೆ ಇದೇ ಸಾಂಬಾರನ್ನ ಸ್ವಲ್ಪ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ.
ನೋಡಿ ನಾನು ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಬಂದ್ಬಿಟ್ಟು ಇನ್ನೇನು 3:50 ಆ ಥರ ಆಗಿದೆ. ಈಗ ಬೆಳಗ್ಗೆಯಿಂದ ನೋಡಿದ್ರಲ್ಲ, ಮಕ್ಕಳಿಗೆ ವೆಜ್ ರೈಸ್ ಮಾಡಿ ಕೊಟ್ಟು ಕಳಿಸ್ದೆ. ಅವ್ರಿಗೆ ವೆಜ್ ರೈಸ್ ಮಾಡಿ ಕೊಟ್ಟು ಕಳಿಸಿದ್ಮೇಲೆ ಮುದ್ದೆಗಿಟ್ಟು ಹಾಗೆ ಸೊಪ್ಪು ಕುದಿಯೋಕೆ ಅಂತ ಹೇಳ್ಬಿಟ್ಟು ಕುಕ್ಕರ್ಗೆ ಇಟ್ಬಿಟ್ಟು ಮತ್ತೆ ಕೆಳಗಡೆ ಎಲ್ಲ ಬಂದು ಕ್ಲೀನ್ ಮಾಡಿ ಮತ್ತೆ ಹೋಗಿ ಉಪ್ಪು ಸಾಂಬಾರು ಯಾವ ಥರ ಮಾಡೋದು ಏನು ಹೇಗೆ ಅಂತ ಹೇಳ್ಬಿಟ್ಟು ನಿಮಗೂ ತೋರಿಸಿರ್ತೀನಿ. ಈ ಹಿಂದಿನ ವಿಡಿಯೋದಲ್ಲೇ ನೋಡಿರ್ತೀರ, ಅಂದರೆ ಈ ಹಿಂದೆ ನೋಡಿರ್ತೀರ, ನೋಡಿ ಇಲ್ಲಿ ಬಂದಿರ್ತೀರ. ಅದೆಲ್ಲ ಆಗಿದ್ದಾದಮೇಲೆ ಮತ್ತು ಅವ್ರು ಯಾರನ್ನೂ ಕರ್ಕೊಂಬಂದಿದ್ರು, ನಮ್ಮವರು ಯಾರೋ ವಾಸ್ತು ನೋಡೋರು ಅಂತೇಳ್ಬಿಟ್ಟು ಅವರೂ ತಿಂದರು. ಹೇಗಿದ್ದರೂ ನಾನು ಮುದ್ದೆ ಒಂದು ಮುದ್ದೆ ಇನ್ನು ಸ್ವಲ್ಪ ಒಂದಷ್ಟು ಇರೋ ಥರನೇ ಮಾಡಿರ್ತೀನಲ್ವ, ಸರಿ ಅವ್ರಿಗೂ ಸರಿ ಆಯಿತು. ಇಬ್ಬರೂ ತಿಂದು ಮತ್ತು ರೈಸನ್ನು ಮಾಡಿರ್ತೀನಿ, ಹೇಗಿದ್ದರೂ ಇರುತ್ತೆ. ಅದನ್ನೇ ಎಲ್ಲನೂ ತಿಂದ್ಕೊಂಡು ಹೋದರು ಇಬ್ಬರೂ. ನಾನು ಹೋದ್ಮೇಲೆ ಇನ್ನು ನಾನು ಬಟ್ಟೆ ಸ್ಟಿಚಿಂಗು ಅದು ಇದು ಅಂತೇಳ್ಬಿಟ್ಟು ಇನ್ನು ಕೋಳಿ ಕಡೆ ನೋಡ್ಕೊಳ್ಳೋದು ಅದು ಇದು ಅಂತ, ಅದು ಬೇರೆ ಕರೆಂಟ್ ಬೇರೆ 1 ಅವರ್ ಮೇಲೇ ಇರಲಿಲ್ಲ. ಕರೆಂಟ್ ಇದ್ದಿದ್ರೆ ಇನ್ನೂ ಬ್ಲೌಸ್ ಸ್ಟಿಚ್ ಮಾಡಬೇಕಾಗಿತ್ತು, ಮಾಡೋದಾಗ್ತಾಯಿತ್ತು. ನೆನ್ನೆ ಹೌದು ನೆನ್ನೆ ಸಾಯಂಕಾಲ ಈ ಬ್ಲೌಸ್ನ ಸ್ಟಿಚ್ ಮಾಡಿದೆ ಫ್ರೆಂಡ್ಸ್. ಮತ್ತು ಕರೆಂಟ್ ಬರೋ ತನಕ ಅಂತ ಹೇಳ್ಬಿಟ್ಟು ಈ ಬ್ಲೌಸ್ನ ಸ್ಟಿಚ್ ಮಾಡಿಬಿಟ್ಟು ಅದಕ್ಕೆ ಸೆರೆಗೆಲ್ಲ ಸ್ಟಿಚ್ ಮಾಡಿ ಎಲ್ಲ ಆಯಿತು. ನೋಡಿ ಈ ಥರ ಇದಕ್ಕೆ ಉಕ್ಸ ಹಾಕ್ತಾ ಕೂತ್ಕೊಂಡೆ, ಅಲ್ಲಾದ್ರೂ ಕರೆಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು, ಆದ್ರೂ ಬರಲಿಲ್ಲ. ಹಾಗೆ ವಿಡಿಯೋ ಎಡಿಟ್ ಮಾಡೋಣ ಅಂತ ಅನ್ನೋದ್ರೆ ಯಾಕೋ ಮಾಡೋಕ್ಕಾಗಲಿಲ್ಲ. ಸರಿ ಅಂತೇಳ್ಬಿಟ್ಟು ಹಾಗೇ ಇದ್ದರೆ 1 ಅವರ್ ಆ ಥರ ಆಗೋಯಿತು. ಇನ್ನು ಮತ್ತೆ ಕರೆಂಟ್ ಬಂತು. ನೋಡಿ ಇದನ್ನು ಸ್ಟಿಚ್ ಮಾಡಿದೆ, ಮತ್ತು ಕರೆಂಟ್ ಬಂದ ಮೇಲೆ ನೋಡಿ ಇದನ್ನು ಇನ್ನೊಂದನ್ನು ಸ್ಟಿಚ್ ಮಾಡಿದೆ. ಇದು ಅದು ಎಲ್ಲ ಒಂದೇ, ಅಕ್ಕನ ತಂಗಿಯರ್ದು ಇದು ಒಂದನ್ನು ಸ್ಟಿಚ್ ಮಾಡಿದೆ. ಇನ್ನು ಇದ್ದಾವೆ ಅವರವ್ರದ್ದೇ, ಅವರೇ ಕೊಟ್ಟಿರೋದು. ಇನ್ನೂ 2 ಇದ್ದಾವೆ, ಅವರ ಅಜ್ಜಿಯವ್ರದ್ದು ಅಮ್ಮ ಅವ್ರದ್ದು ಯಾರ್ದು. ಇದು ಅಕ್ಕನ ತಂಗಿಯರ್ದು ಪಿಂಕ್ ಕಲರು, ಈ ಕಲರೂ ಅದಾಯಿತಾ. ಇನ್ನು ಈ 2 ಇದ್ದಾವೆ, ಅದನ್ನು ಸ್ಟಿಚ್ ಮಾಡಬೇಕು. ಅವರು ಬರ್ತಾರೆ ಏನೋ. ಹಾಗೆ ಈ ಥರ ಎಲ್ಲ ಆಗ್ತಾಯಿದೆ. ಸಾರಿ ಫ್ರೆಂಡ್ಸ್, ಅದೇ ಈ ಥರ ಎಲ್ಲ ಆಗ್ತಾಯಿದೆ ಫ್ರೆಂಡ್ಸ್. ಅದೇ ವಿಡಿಯೋನ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಇನ್ನು ಕೋಳಿ ಕಡೆ ಎಲ್ಲನೂ ಎಲ್ಲ ನೋಡಿಕೊಂಡು ಇಲ್ಲಿ ನನ್ನ ಕೆಲಸನೂ ಈ ಥರ ಆಗ್ತಾಯಿದೆ. ನೋಡಿ ನಮ್ಮ ಚಿನ್ನ ನಾನು ಕಟ್ ಮಾಡಿರೋ ಬಟ್ಟೆಗಳೆಲ್ಲ ಹಾಗೆ ಹೀಗೆ ಇದ್ದರೆ ಎಲ್ಲದ್ರ ಮೇಲೂ ಹಾಗೆ ಮಲ್ಕೊಂಡಿದೆ. ನೋಡಿ ಇಲ್ಲಿದ್ದರೆ ಅಲ್ಲೇ ಇರಬೇಕು ಫ್ರೆಂಡ್ಸ್, ಬಿಟ್ಟು ಹೋಗೋ ಥರ ಅದು ಇರುತ್ತೆ. ನಾನು ಕಾವಲು, ಸೆಕ್ಯೂರಿಟಿ. ಸರಿ ಫ್ರೆಂಡ್ಸ್, ಬನ್ನಿ ಇನ್ನು ಇವೆರಡೂ ಸ್ಟಿಚ್ ಮಾಡಬೇಕು. ಇವತ್ತು ಸ್ಟಿಚ್ ಮಾಡಿ ಮುಗಿಸ್ಬೇಕು ಫ್ರೆಂಡ್ಸ್. ಇಲ್ಲ ಮತ್ತು ಅವ್ರು ಬಂದುಬಿಟ್ರೆ ಸ್ಟಿಚ್ ಮಾಡದೇ ಇದ್ದರೆ ಕಾಯ ಅಂತ ಬಡ್ಕೊತಾರೆ ಮತ್ತೆ. ಅದಕ್ಕೆ 2 ಗ್ರೀನು, ಅದಕ್ಕೆ ದಾರಾನ ತಗೊಳ್ಳೋಣ. ಇದಾಗುತ್ತೆ. ಇನ್ನು ಸ್ವಲ್ಪ ಉಳಿದಿದೆಯಲ್ಲ, ಇದನ್ನು ನಾವು ಬಾಬಿನ್ಗೆ ಸುತ್ಕೊಳ್ಳೋಣ. ಇದು ಕೆಲವೊಂದು ಥ್ರೆಡ್ಸು ಇದಾವೆ ಫ್ರೆಂಡ್ಸ್. ನೋಡಿ ಈ ಥರ ಅದು ಕಂಪ್ನಿ ಇದೆ, ಅಂದರೆ ಕಂಪ್ನಿ ಆ ಥರದ್ದಿದ್ರು ಕಾಟನ್ ಥ್ರೆಡ್ಡು ಇದ್ದಾವೆ. ಆ ಥರದ್ದಾದರೆ ಆಗೋದಿಲ್ಲ ಫ್ರೆಂಡ್ಸ್, ಬೇಗ ಸ್ಟಿಚ್ ಮಾಡೋಕ್ಕೆ ಕಟ್ ಆಗ್ತಾ ಇರುತ್ತೆ. ನೋಡಿ ಈ ಥ್ರೆಡ್ಸ್ ಆದರೆ ಕಟ್ ಆಗೋದಿಲ್ಲ. ನೋಡಿ ಈ ಥರ ಇದೆಯಲ್ಲ, ಈ ಥ್ರೆಡ್ ಆದರೆ ಕಟ್ ಆಗಿಬಿಡುತ್ತೆ. ಇದು ಕಾಟನ್ ಥ್ರೆಡ್ಡು, ಇದು ಸಿಲ್ಕ್ ಥ್ರೆಡ್ಡು ಗಟ್ಟಿ ಇರುತ್ತೆ. ಇನ್ನೇನು ಮಾಡೋದು, ಇವೂ ಇದಾವಲ್ಲ, ಇವೂ ಖಾಲಿ ಮಾಡಬೇಕು. ಇನ್ನು ಅರ್ಜೆಂಟ್ಗೆ ಎಲ್ಲೂ ಹೋಗೋಕ್ಕೂ ಇಲ್ಲ, ಅದಕ್ಕೋಸ್ಕರ ಅದರಲ್ಲೇ ಸ್ಟಿಚ್ ಮಾಡೋದು. ಅದು ಲೇಟಾಗಿ ಸ್ಟಿಚ್ ಮಾಡಬೇಕಾಗತ್ತೆ, ಇಲ್ಲಾಂದರೆ ದಾರ ಕಟ್ ಆಗಿಬಿಡತ್ತೆ. ಆ ಥರ ಇನ್ನೊಂದಕ್ಕೂ ದಾರಾನ ಹುಡುಕ್ತಾ ಇದ್ದೀನಿ. ಮತ್ತೆ ಹುಡ್ಕೊಳ್ಳೋಣ, ಈಗ ಸದ್ಯಕ್ಕೆ ಸಿಕ್ಕಿರೋದು ಹೊಲಿಯೋಣ.
ಯಾವಾಗಲೂ ಎಲ್ಲಾದರೂ ಇರಲಿ ನಮ್ಮ ಚಿನ್ನ ನಮ್ಮ ಕಾಲ ಹತ್ರನೇ ಇರುತ್ತೆ. ಏನು ಮಾಡೋದು, ಮಲ್ಕೊಂಡ್ರೂ ಅಷ್ಟೇ ಕಾಲ ಹತ್ರ ಬಂದು ಮಲ್ಗಿರುತ್ತೆ. ನೋಡಿ, ಇದಕ್ಕೆ ದಾರ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ. ಅಂದರೆ ನಮ್ಮದು ಇದು ಇಲ್ಲಿ ಸ್ವಲ್ಪ ಇದು ಹೋಗಿದೆ, ತೆಗೆದುಬಿಟ್ಟಿದ್ದಾನೆ ನನ್ನ ಮಗ. ಅದಕ್ಕೆ ಸ್ವಲ್ಪ ಆಯಿಲೆಲ್ಲ ಎಗರುತ್ತೆ. ಅದು ಸ್ವಲ್ಪ ನನ್ನ ಮಿಷನ್ ಬ್ಲಾಕ್ ಆಗಿ ಇರೋದು. ಏನೋ ಅಂದ್ಕೋಬೇಡಿ, ಕ್ಲೀನ್ ಮಾಡಿಲ್ಲ ಅಂತ ಅಲ್ಲ, ಕ್ಲೀನೇನೋ ಮಾಡ್ತೀನಿ. ಆದರೆ ಅದು ಆಯಿಲು ಬರ್ತಾ ಇರುತ್ತೆ. ನೋಡಿ, ಇವಾಗ ನಾನು ನಿಮಗೆ ಈ ಮಿಷನ್ದು ದಾರ ಹಾಕೋದನ್ನು ತೋರಿಸ್ತೀನಿ. ಕಾಣಿಸ್ತಾ ಇದೆಯಾ ನೋಡಿ? ಮಿಷನ್ನು ಇಲ್ಲಿ ಒಂದ್ಸಲಿ ದಾರನ ತೆಗಿಬೇಕು ಹಾಕಿ, ಮತ್ತು ಇದಿದೆಯಲ್ಲ ಇಲ್ಲಿ ಮಧ್ಯದಲ್ಲಿ ಇದೆ ಹಾಕಬೇಕು, ಮತ್ತು ಇಲ್ಲಿ ಒಂದಿದೆಯಲ್ಲ ಇದಕ್ಕೆ ಸೇರಿಸ್ಕೋಬೇಕು, ಮತ್ತು ಸೂಜಿಗೆ ಇನ್ನು ಬೇರೆ ಬೇರೆ ಹತ್ರ ಎಲ್ಲನೂ ಹಾಕ್ಕೋಬೇಕು ಫ್ರೆಂಡ್ಸ್. ಎಲ್ಲೆಲ್ಲೋ ತುಟ್ಟು ಕೊಟ್ಟಿದ್ದಾರೆ, ನಮ್ಗೆ ಬೇಕಾಗಿರೋದಲ್ಲ. ಹೊಸಬ್ರಿಗೆ ಗೊತ್ತಾಗಲ್ಲ ಫ್ರೆಂಡ್ಸ್, ಅದಕ್ಕೆ ತೋರಿಸ್ತಾ ಇದ್ದೀನಿ. ಯಾಕಂದರೆ ನನ್ನನ್ನು ಕೇಳ್ತಾರೆ ಇಲ್ಲಿ ಎಲ್ಲ ಬಂದು, ಅದಕ್ಕೋಸ್ಕರ ತೋರಿಸ್ದೆ ಅಷ್ಟೇ. ಅದು ಚಿಕ್ಕ ಮಿಷನ್ಗೆ ನೋಡಿ, ಇದು ಬಂದ್ಬಿಟ್ಟು ಚಿಕ್ಕ ಮಿಷನ್ಗೆ ಇಲ್ಲಿರೋದು ಬಂದ್ಬಿಟ್ಟು ಇಲ್ಲಿರುತ್ತೆ, ಇದಕ್ಕೆ ಇಲ್ಲಿ ಮುಂದ್ಗಡೆ ಬಂದಿದೆ. ಬನ್ನಿ ಹೊಲಿಯೋಣ. ಇದನ್ನು ಕಟ್ ಮಾಡಿ ಇಟ್ಟಿದ್ದೀನಿ ಎಲ್ಲನೂ. ಬೇಗ ಇದು ಇನ್ನೊಂದು ಒಂದು ಹುಕ್ಸ್ ಹಾಕಿ ಇಟ್ಬಿಡ್ಬೇಕು. ಇವತ್ತು ಇನ್ನು ಇದ್ದಾವೆ. ಇವತ್ತು ಬಂದ್ಬಿಟ್ಟು ಬುಧವಾರ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಬ್ಲೌಸ್ನ ಸ್ಟಿಚ್ ಮಾಡೋಕ್ಕೆ ಅಂತೇಳಿ ತೊಗೊಂಡೆ ಅಲ್ವಾ. ನೋಡಿ, ಇದು ಈ ಥರ ಒಂದು ಸ್ಟಿಚ್ ಮಾಡೋಷ್ಟರೊಳಗೆ ಅವ್ರು ಯಾರೋ 4 ನೈಟಿ ತೊಗೊಂಬಂದಿದ್ರು. ಅದು ಇವಾಗಲೇ ಸ್ಟಿಚ್ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು, ಏನು ಮಾಡೋದು, ಲೇಟ್ ಆಗುತ್ತೆ ನೋಡಿ ಅಂತಂದು. ಪರವಾಗಿಲ್ಲ, ವೆಯ್ಟ್ ಮಾಡ್ತೀವಿ ಅಂತಂದರು. ಸರಿ ಅಂತ ಹೇಳ್ಬಿಟ್ಟು ಅದನ್ನು ಸ್ಟಿಚ್ ಮಾಡಿ ಕೊಟ್ಟೆ. ಮತ್ತು ಐಬ್ರೋಗೆ ಇಬ್ಬರು ಅಂತ ಹೇಳ್ಬಿಟ್ಟು ಬಂದರು. ಅವರು ಹೋಗಿದ್ದ ತಕ್ಷಣ ನೋಡಿ, ಇವಾಗ ತೊಗೊಂಡಿದ್ದೀನಿ ಸ್ಟಿಚ್ ಮಾಡೋಕ್ಕೆ ಅಂತ. ಅವ್ರೇನಾದರೂ ಬಂದುಬಿಟ್ರೆ ಮತ್ತೆ ಕಯ್ಯ ಅಂತಾರೆ. ಏನು ಮಾಡೋದು ನೋಡಿ. ಇನ್ನು ಇವಾಗ ಸ್ಟಿಚ್ ಮಾಡ್ತಾಯಿದ್ದೀನಿ. ಇನ್ನು ನಾನು ಆ 4 ನೈಟಿಗಳೆಲ್ಲ ಫ್ರೆಂಡ್ಸ್ ಎಲ್ಲವನ್ನು ಸ್ಟಿಚ್ ಮಾಡಬೇಕು. ಅದರಿಂದನೇ ಲೇಟ್ ಆಯಿತು. ಇವಾಗ 5:24 ಆಗಿದೆ ಆವಾಗಲೇ. ಬನ್ನಿ ಮಾಡೋಣ, ಇನ್ನೇನು ಮಾಡೋದು. ಮತ್ತೆ ಏನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್. ಮತ್ತು ಇದು ಬಂದ್ಬಿಟ್ಟು ಸಾಯಂಕಾಲ ಆಗಿರುತ್ತೆ ನೈಟಲ್ಲೇ. ಆವಾಗ ಹಾಲಿನ ಕೆನೆ ಎತ್ತಿ ಇಟ್ಕೊತಾ ಇದ್ದೆ ಅಲ್ವಾ, ಅದನ್ನು ಬಂದ್ಬಿಟ್ಟು ಈ ಥರ ಕರಗಿಸೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಹಾಗೆ ನಿಮಗೂ ಒಂದು ವಿಡಿಯೋನ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಈ ಥರ ಹಾಲಿನ ಕೆನೆ ದಿನಾಗ್ಲೂ ಚೆನ್ನಾಗಿ ಕಾಯಿಸ್ಬಿಟ್ಮೇಲೆ ನಾವು ಹಾಗೆ ಹಾಕ್ಕೊಂಡ್ರು ಕೆನೆನ ಪಕ್ಕಕ್ಕೆ ತೆಳ್ಳಿನೇ ಹಾಕ್ಕೊಳ್ಳೋದು. ಆ ಥರ ಹಾಕ್ಕೊಂಡ್ರೆ ಸ್ವಲ್ಪ ಕಾಯಿಸಿದಷ್ಟು ಕೆನೆ ಜಾಸ್ತಿ ಬರುತ್ತೆ. ಅದನ್ನು ಎತ್ತಿ ಇಟ್ಕೊಂಡು ಈ ಥರ ಒಂದು 5-6 ಡೇಸ್ಗೆ ಎಲ್ಲನೂ ಈ ಥರ ಕರಗಿಸ್ತೀನಿ.
ನೋಡಿ ಆ ಥರ ಕರಗಿಸ್ತಾ ಇದ್ದರೆ ನೋಡಿ ಈ ಥರ ಕಲರೆಲ್ಲ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ನಾವು ಈ ಥರ ತುಪ್ಪ ಕಾಯಿಸೋಕ್ಕೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಏನೇನು ಹಾಕ್ತಾಯಿದ್ಲು ಅಂದರೆ ಲವಂಗ ಹಾಕ್ತಾಯಿದ್ಲು, ಹಾಗೆ ಇದು ವೀಳ್ಯದೆಲೆ ಎಲೆಡ್ಕೆಗೆ ಹಾಕ್ಕೊತೀವಲ್ಲ ಅದನ್ನು ಹಾಕ್ತಾಯಿದ್ರು, ಮತ್ತು ನುಗ್ಗೆ ಸೊಪ್ಪಿನ ಎಲೆ ಇಷ್ಟೂ ಹಾಕ್ತಾಯಿದ್ದಿದ್ದು. ನಾವು ಅದಕ್ಕೆ ಚಿಕ್ಕವರಿದ್ದಾಗ ನನಗೆ ಬೇಕು ಅಂತ ಹೇಳಿ ತಗೊತಾ ಇದ್ವಿ. ಕೆಲವರೆಲ್ಲ ಅದಕ್ಕೇ ಮಜ್ಜಿಗೆ ಹಾಕಿ ಹುಳಿ ಥರ ಮಾಡಿ ಮತ್ತೆ ನೆಕ್ಸ್ಟ್ ಡೇಗೆ ಅದನ್ನು ಕರಗಿಸಿ ಎಲ್ಲ ಮಾಡ್ತಾರೆ ಕೆನೆಗೆ. ನಾನು ಹಾಗೆ ಡೈರೆಕ್ಟ್ ಹಾಗೆ ಕರಗಿಸ್ತೀನಿ. ನೀವು ಬಾಣಲೆಗೆ ಹಾಕಿದಾಗ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಚೆನ್ನಾಗಿ ಈ ಥರ ಹಿಡಿಯುತ್ತೆ. ಅಡ ಹಿಡಿದ್ರೂ ಏನು ಪರವಾಗಿಲ್ಲ, ಅಂದರೆ ಚೆನ್ನಾಗಿ ಸೀದೋಗಿರೋ ವಾಸನೆ ಬರುತ್ತೆ. ಅಡ ಹಿಡಿದ ಮೇಲೆ ಚೆನ್ನಾಗಿ ಬ್ಲಾಕ್ ಆಗೋಗುತ್ತೆ, ಸೀದೋಗಿರೋ ವಾಸನೆ ಬರುತ್ತೆ. ಅದಕ್ಕೋಸ್ಕರ ನೋಡಿ ಆಗಿದೆ, ಇಷ್ಟು ಕಲರ್ ಬರಬೇಕು, ಇದು ನೊರೆ ಬರೋದೆಲ್ಲನೂ ಕಡಿಮೆ ಆಗಬೇಕು, ಆವಾಗ ನಮಗೆ ತುಪ್ಪ ಚೆನ್ನಾಗಿ ಕಾದಿದೆ ಅಂತ ನೋಡಿ. ನಾವು ಅದು ಗಸಿ ಎಲ್ಲ ಇದೆಯಲ್ಲ ಅದೆಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆದಮೇಲೇ ಇದು ಮಾಡಬೇಕು, ಇಲ್ಲಾಂದರೆ ಅದು ಹಸಿಯಾಗೇ ಇರುತ್ತೆ, ವಾಸನೆ ಬಂದುಬಿಡುತ್ತೆ ತುಪ್ಪ ಅನ್ನೋದು. ಕೆಲವರೆಲ್ಲ ಆರಿದ ಮೇಲೆ ಸೋದಿಸ್ಕೊತಾರೆ, ನಾನು ಬಿಸಿ ಮೇಲೇ ಸೋದಿಸ್ಕೊತೀನಿ. ಅಂದರೆ ಪ್ಲಾಸ್ಟಿಕ್ ಮೇಲೆ ಸೋದಿಸಿದ್ರೆ ಅದು ಹೋಗಿಬಿಡುತ್ತೆ. ಯಾವುದಾದ್ರೂ ಈ ಥರ ಸ್ಟೀಲು ಈ ಥರ ಇದ್ದರೆ ಏನಾದ್ರಲ್ಲೂ ಸೋದಿಸ್ಕೊಳ್ಳಿ. ಯಾಕೆ ಅಂದರೆ ಇದು ಬಿಸಿ ಆರ್ತಾ ಗಟ್ಟಿ ಬರುತ್ತಲ್ಲ, ಇದರಲ್ಲೆಲ್ಲ ಹೀರ್ಕೊಳ್ಳುತ್ತೆ, ಅದು ಕಡಿಮೆ ಥರ ತೋರಿಸುತ್ತೆ. ಮತ್ತು ನಾವು ಈ ಥರ ಬಿಸಿ ಮೇಲೇ ಹಾಕ್ಬಿಟ್ರೆ ಅದು ಬಿಸಿ ಇರುತ್ತಲ್ವ, ಚೆನ್ನಾಗಿ ಹಿಂಗತ್ತೆ ಅಂತ ಹೇಳಿಬಿಟ್ಟು ನೋಡಿ ಇಷ್ಟಾಗಿದೆ. ಅದು ಇನ್ನು ಅದೇ ಇವಾಗ ನಾವು ಮಾಡಿದ್ದು ಇನ್ನು ನೆಕ್ಸ್ಟು ಯಾವಾಗ ಕರಗಿಸ್ತೀವಿ ಅಲ್ಲಿವರೆಗೂ ಬರುತ್ತೆ, ಆ ಥರ ಆಗುತ್ತೆ. ಚೆನ್ನಾಗಿರುತ್ತೆ. ನಾವು ಮನೆಯಲ್ಲಿ ಮಾಡಿಕೊಂಡು ತಿನ್ನೋದಕ್ಕೂ ಆಚೆ ತಂದ್ಕೊಂಡು ತಿನ್ನೋದಕ್ಕೂ ಡಿಫ್ರೆನ್ಸ್ ಇರುತ್ತಲ್ಲ ಫ್ರೆಂಡ್ಸ್. ಕೆಲವೊಂದು ಕಡೆ ಎಲ್ಲನೂ ಡಾಲ್ಡಾ ಎಲ್ಲ ಮಿಕ್ಸ್ ಮಾಡಿಬಿಡ್ತಾರೆ. ಫ್ರೆಂಡ್ಸ್ ಒಂದ್ಸಲ ನೋಡಿದೆ, ಅದು ತುಪ್ಪ ಪ್ಯಾಕೆಟ್ ತೊಗೊಂಬಂದಿದ್ರು ನಮ್ಮವರು. ಸರಿ ಅಂತೇಳ್ಬಿಟ್ಟು ಅದನ್ನು ಯೂಸ್ ಮಾಡ್ತಾಯಿದ್ವಿ. ಒಂದು 1 ಮಂತು ಆ ಥರ ನೋಡಿದ್ರೆ ಅದರಲ್ಲಿ ಹುಳ ಥರ ಇತ್ತು ಫ್ರೆಂಡ್ಸ್. ಅದೇ ನಾವು ಆಚೆ ತೊಗೊಂಬಂದರೆ ತಿನ್ನೋದೇ ಬಿಟ್ಬಿಟ್ಟೆ. ಆ ಥರ ಇದೆ ನೋಡಿ. ಮನೆಯಲ್ಲೇ ಮಾಡಿಕೊಂಡ್ರೆ ಈ ಥರ ನಮಗೆ ಹೆಲ್ದಿಯಾಗಿರೋಂಥ ತುಪ್ಪ ರೆಡಿ ಆಯಿತು.